ನಮ್ಮಣ್ಣ ಈ ರೇಂಜ್ ಟೋಪಿ ಹಾಕಿಸ್ಕೊಂತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಮಹಾಪ್ರಭುಗಳೇ ನಮಸ್ಕಾರ, ಏನ್ ಸಮಾಚಾರ? ಡೈಲಿ ತರನೇ ಇವತ್ತು ಕೆಲ್ಸಕ್ಕೆ ಹೊರಟ್ವಿ. ನಮ್ DC ಅವ್ರು ಎಲ್ಲಾರ್ಗು ಟೀ ಹೇಳಿದ್ರು, ಟೀ ಕುಡ್ಕೊಂಡು ಹಂಗೆ ಹೊರಟ್ವಿ. ಇಲ್ಲಿ ಸೋಲ್ದೇವನಹಳ್ಳಿ ಹತ್ರ ರೈಲ್ವೆ ಗೇಟ್ ಹಾಕಿದ್ರು, ವೆಯ್ಟ್ ಮಾಡಿದ್ವಿ. ಈ ಹೆಸರುಘಟ್ಟ ಕೆರೆ ರೋಡಲ್ಲಿ ಈ ವ್ಯೂ ನೋಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗೋದೇ ಒಂಥರ ಮಜಾ. ನಂದು ನಮ್ಮ ಅಣ್ಣನ ದಿನ ಟಿಫನ್ ಆಗಿರ್ಲಿಲ್ಲ, ಅದಕ್ಕೆ ಬಿಲ್ಡಿಂಗ್ ಹತ್ರ ಬಂದು ಬಿಲ್ಡಿಂಗ್ ಎದುರುಗಡೆ ಒಂದು ಹೋಟೆಲ್ ಇತ್ತು, ಅಲ್ಲಿ ಟಿಫನ್ ಮಾಡ್ಕೊಂಡ್ವಿ. ನಮ್ಮ ಈ ಬಿಲ್ಡಿಂಗ್ ಇರೋದು ದೊಡ್ಡಬಳ್ಳಾಪುರ ರಾಜನಕುಂಟೆ ಹತ್ರ. ನಾವು ಟಿಫನ್ ಮಾಡ್ಕೊಬರೋ ಅಷ್ಟರಲ್ಲಿ ನಮ್ಮ ಶಿಷ್ಯ ಕೊಚ್ಚಿಕು ದೋಸ್ತ್ ಬಂದ್ಬಿಟ್ಟಿದ್ದ. ನಮ್ಮ ಹುಡುಗ ಬನ್ನಿ ಟೀ ಕುಡಿಯೋಕೆ ಹೋಗೋಣ ಅಂದ. ಸರಿ ಅಂತ ಹೋದ್ವಿ. ಅಲ್ಲಿಂದ ಬಿಲ್ಡಿಂಗ್ ಮೇಲ್ಗಡೆ ಬಂದ್ವಿ. ಇದು ಪೂರ್ತಿ ಮೋಲ್ಡ್ ಪೈಪ್ ಹಾಕ್ಬೇಕಾಗಿತ್ತು ಇವತ್ತು, ಅದಕ್ಕೆ ಅಂತ ಮೇಲ್ಗಡೆ ಬಂದ್ವಿ. ಆಲ್ರೆಡಿ ಐಟಮ್ ಎಲ್ಲ ಮೇಲಕ್ಕೆ ಹಾಕೊಂಡಿದ್ರು ಹಳೆಯದು. ಮೋಲ್ಡ್ ಅಲ್ಲಿ ಫಸ್ಟ್ ಮಾರ್ಕಿಂಗ್ ಮಾಡ್ಕೊಳೋದು ಮುಖ್ಯ, ಅದಕ್ಕೆ ಎಲ್ಲೆಲ್ಲಿ ಸ್ಪಾಟ್ ಲೈಟು, ಜಂಕ್ಷನ್ ಬಾಕ್ಸು, ಫ್ಯಾನ್ ಬಾಕ್ಸ್ ಬರುತ್ತೆ ಅಂತ ಎಲ್ಲ ಮಾರ್ಕ್ ಮಾಡ್ಕೊಂಡ್ವಿ. ನೋಡಿ, ಎಲ್ಲ ಚಾಪೀಸಲ್ಲೂ ಮಾರ್ಕ್ ಮಾಡಿದೀವಿ, ಮಾರ್ಕರಲ್ಲೂ ಮಾರ್ಕ್ ಮಾಡಿದೀವಿ. ಮಾರ್ಕಿಂಗ್ ಆದ್ಮೇಲೆ ನಾವು ಮಾಡೋ ಫಸ್ಟ್ ಕೆಲಸ ಏನು ಅಂದ್ರೆ ಡ್ರಾಪ್ ರೆಡಿ ಮಾಡ್ಕೊಳ್ಳೋದು. ಅದಕ್ಕೆ ನಮ್ಮ ಹುಡುಗ ಹೋಗಿ ಮೆಷರ್ಮೆಂಟ್ ತಗೊಂಡು ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಟಿದ್ದ. ಹೊಸ ಐಟಮ್ ಎಲ್ಲ ತಗೊಬಂದ್ವಿ. ಹೊಸ ಐಟಮ್ ತಗೊಂಡ್ಮೇಲೆ ಎಲ್ಲ ಟೇಪ್ ಹಾಕಿದ್ದಾಗಿತ್ತು. ನಮ್ಮ ಅಣ್ಣ ಆಲ್ರೆಡಿ ಪೈಪ್ ಸೆಟ್ಟಿಂಗ್ ಮಾಡ್ತೀನಿ ಅಂತ ಆಲ್ರೆಡಿ ಹೋಗಿದ್ರು. ಅಲ್ಲಿಂದ ನಮ್ಮ ಶಿಷ್ಯ, ನಮ್ಮ ಅಣ್ಣ ಮತ್ತೆ ನಾನು ಪೈಪ್ ಹಾಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವಾಗ ಬೈಂಡಿಂಗ್ ವೈರ್ ಕಟ್ಟಬೇಕಿತ್ತು, ಯಾಕಂದ್ರೆ ಆಲ್ರೆಡಿ ಡಬಲ್ ಬೆಡ್ರೂಮ್ ಮನೆನ ಮುಗಿಸ್ಬಿಟ್ಟಿದ್ವಿ. ಆ ಕಡೆ ಸಿಂಗಲ್ ಬೆಡ್ರೂಮ್ ಮಾತ್ರ ಬಾಕಿ ಇತ್ತು. ಫುಲ್ ಪೈಪ್ ಸೆಟ್ಟಿಂಗ್ ಮಾಡಿ ಮುಗ್ದಿತ್ತು. ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಈ ಕಡೆ ಬೈಂಡಿಂಗ್ ವೈರ್ ಕಟ್ಟೋಣ ಅಂತ, ನಾನು ನಮ್ಮ ಶಿಷ್ಯ. ನಮ್ಮ ಅಣ್ಣಂಗೆ ಈ ರೇಂಜ್ ಟೋಪಿ ಹಾಕಿದ್ ನಾನೇ, ಯಾಕೆ ಅಂದ್ರೆ ಈ ಕಡೆ ಸಿಂಗಲ್ ಬೆಡ್ರೂಮ್ ಮನೆ ಪೈಪ್ ಹಾಕೋ ಅಷ್ಟೊತ್ತಿಗೆ ಆಲ್ರೆಡಿ ಬಿಸಿಲು ಬಂದಿತ್ತು, ಬೈಂಡಿಂಗ್ ವೈರ್ ಕಟ್ಟಬೇಕಾಗಿತ್ತು. ಅಷ್ಟೊತ್ತಿಗೆಲ್ಲ ಆಲ್ರೆಡಿ 2 ಗಂಟೆ ಆಗಿತ್ತು, ಕೆಲಸ ಮುಗಿದಿತ್ತು. ಅದಕ್ಕೆ ನಾವು ಊಟ ತಿನ್ನೋಣ ಅಂತ ಹೊರಟ್ವಿ ಎಲ್ಲರೂ. ಇವತ್ತೊಂಚೂರು ಡಿಫ್ರೆಂಟ್ ಆಗಿ ತಿನ್ನೋಣ ಅಂತ ನಾನು ಕೊತ್ತು ಪರೋಟ ತಗೊಂಡಿದ್ದೆ. ಅಲ್ಲಿಂದ ಬಂದ್ರೆ ಇಲ್ಲಿ ಮತ್ತೆ ರೈಲ್ವೆ ಗೇಟ್ ಹಾಕಿದ್ರು ಗುರು, ಇಲ್ಲಿ ಸೋಲ್ದೇವನಹಳ್ಳಿ ಹತ್ರ. ಅಲ್ಲೂ ವೆಯ್ಟ್ ಮಾಡ್ಕೊಂಡು ಮತ್ತೆ ದಾಟ್ಕೊಂಡು ಹೋದ್ವಿ ಮನೆಗೆ. ಯಾವುದೇ ತರದ ಬಿಲ್ಡಿಂಗ್ ವರ್ಕ್ ಇದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಬಾಯ್ ಬಾಯ್.